ನಗರದ ಎಂಜಿ ರಸ್ತೆ ಬಳಿ ಇರುವ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇಂದು ಸಪ್ತಪದಿ ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಾದ ಜೋಡಿಯ ಮದುವೆ ವಧುವಿನ ಪ್ರೇಮ ಸಲ್ಲಾಪದಿಂದ ಮುರಿದು ಬಿದ್ದಿದೆ. ಹಾಸನದ ಭೂವನಹಳ್ಳಿ ಮೂಲದ ಯುವತಿ ಹಾಗೂ ಆಲೂರು ತಾಲೂಕಿನ ಗೊಲ್ಲರ ತಿಮ್ಮನಹಳ್ಳಿ ಮೂಲದ ಯುವಕನ ನಡುವೆ ಕಳೆದ 3 ತಿಂಗಳ ಹಿಂದೆಯೇ ಮದುವೆ ನಿಶ್ಚಯವಾಗಿತ್ತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಂದು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಇರುವ ಮುಹೂರ್ತದಲ್ಲಿ ಸಪ್ತಪದಿ ತುಳಿದು ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಾಗಿತ್ತು. ಆದರೆ ತಾಳಿ ಕಟ್ಟುವ ವೇಳೆ ಪ್ರಿಯಕರನ ಕಡೆಯಿಂದ ಬಂದ ಒಂದು ಕರೆ ಮದುವೆ ನಿಲ್ಲಿಸೋದಕ್ಕೆ ಕಾರಣ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಂಗಲ್ಯ ವಧುವಿನ ಕುತ್ತಿಗೆಗೆ ಅಲಂಕರಿಸಬೇಕಿತ್ತು. ಆದರೆ ಇದಕ್ಕಿದ್ದಂತೆ ಯುವತಿ ತನಗೆ ಮದುವೆ ಬೇಡ ನಿಲ್ಲಿಸಿ ಎನ್ನುತ್ತಲೇ ಕುಸಿದು ಬಿದ್ದಿದ್ದಾಳೆ. ಇದರಿಂದ ಎರಡೂ ಕುಟುಂಬಗಳು ದಿಗ್ಭ್ರಾಂತರಾಗಿದ್ದಾರೆ. ಫೋನ್ ಬಂತು ಹುಡುಗಿಗೆ ಫೋನ್ ಬಂದಾಗ ಮಾತಾಡೋಕ್ಕೆ ನಂಗೆ ಭಯ ಆಗ್ತಿದೆ. ನನಗೆ ಹೋಗ್ಬಿಟ್ಟು ಫೋನಲ್ಲಿ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ, ನನಗೆ ಬೇಡ, ಭಯ ಆಗ್ತಿದೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗೋದ ಅಂತ. ಯಾರು ಹಂಗೆ ಹೇಳ್ತಿರೋದು? ಹುಡುಗಿ ಮದುವೆ ಇನ್ನೇನು ಮುಹೂರ್ತ ಆಗೋ ಟೈಮಿಂಗ್ ಅಂತ ಮುಹೂರ್ತ ಇನ್ನೇನು ತಾಳಿ ಕಟ್ಟಬೇಕು ಅಷ್ಟೇ. ಯಾಕೆ ಬೇಡ ಅಂತಿದ್ದಾರೆ ಈಗ ನಿಮ್ಗೆ ಗೊತ್ತಿದ್ದಂಗೆ? ಇವಾಗೇನೋ ಬೇರೆ ಹುಡುಗನ ಇಷ್ಟಪಟ್ಟಿದ್ದಾರೆ. ಮೊದಲೇ ಹೇಳ್ಬೇಕಿತ್ತಲ್ವಾ? ಈಗ ಬೇರೆ